ನಮಸ್ಕಾರ. KRS ಡಿಜಿ ಚಾನೆಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ತಾವಿಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು 2024ನೇ ವರ್ಷದ ಗಣೇಶೋತ್ಸವ ಈಗಾಗಲೇ ಶುರುವಾಗಿದೆ. ಇವಾಗ ಈ ವರ್ಷ ಬಹಳ ವಿಜೃಂಭಣೆಯಿಂದ ಆಚರಣೆ ಆಗಲಿ ಅಂತ ನಾವೆಲ್ಲ KRS ಚಾನೆಲ್ದಿಂದ ಅನ್ಕೋತೀವಿ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಗಣಪತಿ, ಪ್ರಪ್ರಥಮ ಗಣಪತಿ ಇಲ್ಲಿ ಬಂದಿದೆ. ಇಲ್ಲಿ ಮೇಲಲ್ಲೇ ತುಂಬಾ ಜನ ಇದ್ದಾರೆ. ಅವ್ರ ಹತ್ರನೇ ಹೋಗಿ ಇದು ಯಾವ ಗಣಪತಿ ಎಲ್ಲಿಂದ ಬಂತು, ಯಾರು ಏನ್ ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಬನ್ನಿ, ಇವಾಗ ತಿಳ್ಕೊಳ್ಳೋಣ ಈ ಗಣಪತಿ ಬಗ್ಗೆ. ಸರ್, ಇದು ಯಾವ ಓಣಿನ ಗಣಪತಿ? ಸರ್, ಇದು ಹಿಂದೂ ಮಹಾಗಣಪತಿ ಅಂತೇಳಿ ಮಡಿವಾಳ ನಗರದಲ್ಲಿ ಸ್ಥಾಪನೆ ಆಗತ್ತೆ. ಇದು ಗಣಪತಿ 21 ದಿವಸ ನಿರಂತರವಾಗಿ ಭಕ್ತಾದಿಗಳಿಗೆ ಅವಕಾಶ ಮಾಡ್ಲಿಕ್ಕೆ ಇದು ಗಣಪತಿ 21 ದಿವಸಗಳೇ ಇರುತ್ತದೆ. ಯಾವ ಊರಿಂದ ಬಂದಿರೋದು, ಈಗ ಎಲ್ಲಿ ಮಾಡಿಸಿರೋದು? ಸರ್, ಇದು ಇಲ್ಲಿ ಬಾಕ್ಲೆ ಹೊಳೆಯಲ್ಲಿ ಮಾಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲೇ ಮಾಡಿಸಿದ್ರು. ಅಚ್ಚಾ, ಯಾರು ಕಲಾವಿದರು? ಯಾರು? ಸಂಜಯ್ ಪಾಲ್. ನೋಡಿ, ಇಲ್ಲಿ ಸಂಜಯ್ ಪಾಲ್ ಅಂತ ಅವರು ಈ ಗಣಪತಿಯನ್ನ ಮಾಡಿದ್ದಾರೆ. ಇದು ಪ್ರಪ್ರಥಮ ಗಣಪತಿ ಇವತ್ತು ದಾಗವಾಂಪೇಟೆಯಿಂದ ಮಡಿವಾಳ ನಗರ ಹತ್ರ, ಮಡಿವಾಳ ನಗರಕ್ಕೆ ಹೋಗ್ತಾ ಇದೆ. ಈ ಪ್ರಪ್ರಥಮ ಗಣಪತಿ ಇಲ್ಲಿ ಇವತ್ತು ನೀವು ಇಲ್ಲಿ ನೋಡ್ಬೋದು. ತುಂಬಾ ವಿಜೃಂಭಣೆಯಿಂದ ಇವತ್ತು ಹೊರಟಿದೆ. ಇದೇ ರೀತಿ ಈ ಒಂದು ಗಣೇಶೋತ್ಸವ 2024ನೇ ಇಸ್ವಿಯ ಒಂದು ಗಣೇಶೋತ್ಸವ ತುಂಬಾ ವಿಜೃಂಭಣೆ ನಡೀಲಿ ಅಂತ ನಾನು ಆಶಿಸ್ತಾ. ಸರ್, ಇಲ್ಲಿ ಈ ನಗರದ ಗಣಪತಿಯ ಅಧ್ಯಕ್ಷರು ಯಾರು? ಸರ್, ಈ ಗಣಪತಿದ ಮಡಿವಾಳ ನಗರ ಸಂಸ್ಥೆ ಅಧ್ಯಕ್ಷರು ಚಿಂತಾಮಣಿ ಪಾಟೀಲ್ ಅಂತ ಹೇಳಿ. ಚಿಂತಾಮಣಿ ಅವರೇ, ಈ ಒಂದು ಗಣಪತಿಯನ್ನ 21 ದಿನ ಇಡುವ ಕಾರಣ ಏನು? ಚಿತ್ರದುರ್ಗದ ಮಾದರಿಯಾಗಿ ನಾವು ಈ ಗಣಪತಿಯನ್ನು ಹುಬ್ಬಳ್ಳಿಯಲ್ಲಿ 21 ದಿನ ಹಿಂದೂ ಮಹಾಗಣಪತಿ ಅಂತ ಹೇಳಿ ಸ್ಥಾಪನೆ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಹೋದ ವರ್ಷದಿಂದ ಪ್ರಾರಂಭ ಮಾಡಿವಿ. ಇದು 2ನೇ ವರ್ಷ ನಮ್ದು. ಇದು 21 ದಿನ. ಆಮೇಲೆ ಇದು ಗಣಪತಿಯಲ್ಲಿ ಏನು ಬೇಡ್ಕೊಂತಾರಲ್ಲ ಅದು ಆಗೋದ್ ಸತ್ಯ ಐತಿ. ಆಮೇಲೆ ನೀವು ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ? ಸರ್, ಈಗ ಮೆರವಣಿಗೆ ಆದ ತಕ್ಷಣ 1ನೇ ದಿನ ಪೂಜಾ ಇರುತ್ತೆ ಗಣಪತಿದು. ಅದಾದ ತಕ್ಷಣ ದಿನ 21 ದಿನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ವಿಠ್ಠಲ ಭಜನಿ, ಆಮೇಲೆ ಹಲವಾರು ಏನಂತ ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ ಸೀತಾರಾಮ್ ಕಲ್ಯಾಣ ಇವೆಲ್ಲ ಇರುತ್ತೆ ಸರ್. ನೋಡಿ, ಇಲ್ಲಿ ಅಧ್ಯಕ್ಷರು ಹೇಳ್ತಾರೆ 21 ದಿನ ಈ ಗಣಪತಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ತುಂಬಾ ವಿಜೃಂಭಣೆಯಿಂದ ಇವರು ಆಚರಿಸಲಿದ್ದಾರೆ. 21 ದಿನ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳು ನಡೆಯಲಿವೆ. ಇವರಿಗೆ ತುಂಬಾ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸಮಾಜ ಸೇವಕರಾದಂತಹ ಪ್ರಕಾಶ್ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಈ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೊಳ್ಳೋಣ. ಈ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲ ಮಾಹಿತಿ ಕೊಡ್ಬೇಕು. ಸಮಸ್ತ ನಾಡಿನ ಜನತೆಗೆ ಪ್ರಥಮವಾಗಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಹೇಳುವ ಮೂಲಕ ಈ ಒಂದು ಮಡಿವಾಳ ನಗರದಲ್ಲಿ ಹಿಂದೂ ಮಹಾಗಣಪತಿ ಅಂತೇಳಿ ಕಳೆದ ವರ್ಷ ಪ್ರಾರಂಭವಾಗಿದೆ. ನಿಜವಾಗ್ಲೂ ಒಂದು ಭಾವೈಕ್ಯತೆ ಮತ್ತು ಏಕತೆಗಾಗಿ ಇಂದು ಹಿಂದೂ ಸಂಘಟನೆಗೆ ಒಂದು ಮಾದರಿಯಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಕಡೆ 7 ದಿನ, 9 ದಿನ, 11 ದಿನ ಆದ್ರೆ ಇದು ವಿಶೇಷವಾಗಿ ಮಡಿವಾಳ ನಗರದಲ್ಲಿ ಯುವಕರೆಲ್ಲ ಸೇರಿ ಇವತ್ತು ನಾವು ನೋಡ್ತಾ ಇದ್ದೀವಿ. ವೆಂಕಟೇಶ್ ಕಾಟೆ ಅವರ ಒಂದು ನೇತೃತ್ವದಲ್ಲಿ ನಾವು 2ನೇ ವರ್ಷ ನೋಡ್ತಾ ಇದ್ದೀವಿ. ಒಳ್ಳೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಭಕ್ತಾದಿಗಳು ಈ ದರ್ಶನಕ್ಕೆ ಬರ್ತಾರೆ ಮತ್ತು ಪೌರಾಣಿಕ ಕಾರ್ಯಕ್ರಮನೂ ಕೂಡ ಆ ಭಾಗದಲ್ಲಿ ಆಗ್ತಾ ಇದೆ. ನಿಜವಾಗ್ಲೂ ಈ ಭಾಗದಲ್ಲಿ ನಮ್ಮ ಏರಿಯಾದಲ್ಲಿದ್ದ ಇದು ಒಂದು ಗಣೇಶ ಗಣೇಶ ಮೂರ್ತಿಯನ್ನ ಭವ್ಯ ಮೆರವಣಿಗೆಯನ್ನ ಮುಖಾಂತರ ಒಂದು ಹಿಂದೂ ಧಾರ್ಮಿಕವಾಗಿ ಡೋಲು ನಗಾಡದಿಂದ ಏನು ಒಂದು ಎಲ್ಲ ಸೇವೆ ಮನೋಭಾವದಿಂದ ಈ ಒಂದು ಗಣೇಶ ಮೂರ್ತಿಯನ್ನ ಸ್ಥಾಪಿಸ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗ್ಲಿ, ಸಮಸ್ತ ನಾಡಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. बोलो गजानन महाराज की जय, बोलो गजानन महाराज की जय.